ಏನು ಬಸಪ್ಪಣ್ಣ ಗ ಕತ್ತಿ ಮೇಲೆ ಕೂತ್ಬಿಟ್ರಲ್ಲ ಶಿಸ್ತ ಚಾ ಪಾನಿ ಎಲ್ಲ ಆತಾ? ಹೌದಪ್ಪ ಆತ್ ಬಾ ಗುಂಡೆ ಎಲ್ಲ ಆತು. ನಂದಂತೂ ನಮ್ಮ ಮನ್ಯಾಗ ನಾ ಹೇಳಿದ ಮತ್ ನಾನ ನಮ್ಮ ಮನ್ಯಾಗ ಹೆಡ್. ಹೌದು ಖರೆ ಏನಪ್ಪ ಬಸಪ್ಪ? ಪಾಡ್ಬಿಡಪ್ಪ ನಿಮ್ಮ ಮನ್ಯಾಗ. ನಮ್ಮ ಮನ್ಯಾಗ ಏನಪ್ಪ, ನಮ್ಮ ಮನ್ಯಾಗ ಹೆಣ್ಮಕ್ಳು ನಾವು ಹೇಳಿದ ಮಾತೊಂದು ಕೇಳಲ್ಲ. ನಮ್ದ ಹಣಿಬಾರ್ ಸರಿ ಇಲ್ಲ. ಹೌದ್ರಿ ಗೌಡ್ರ, ನೀ ಬಸಪ್ಪನವ್ರ ಹ್ಯಾಂದಿ ಚಂದ್ರಕ್ಕ ಬಡಿಯಾಕತನ ಅಟ್ಟದ ಮೇಲೆ ಹತ್ತಿ ಕೂತೀರಿ. ಮತ್ತು ಅಟ್ ದೊಡ್ಡ ಶ್ರೀಮಂತಿಕೆ ಯಜಮಾನಿಕೆ ಐತಲ್ರಿ ಇವ್ರಿಗೆ. ಅಯ್ಯಯ್ಯೋ ಮರ್ರಯ್ಯ, ಮಳಿ ಬರ ಆಯ್ತು ನಡ್ರಿ ಮನೆಗೆ ಎಲ್ಲಾರು. ಹೌದಲ್ರಿ ರೀ, ಮಳೆ ಬರ ಆಯ್ತು ರೀ. ನಾವು ಸ್ವಲ್ಪ ಮನೆಗೆ ಹೋಗ್ಬೇಕು, ಶಾಂತಿ ತೊಗೊಂಡು ಬಾ. ನಮ್ಮ ಹೆಣ್ಮಕ್ಳು ಯಾರು ನಾವು ಇಲ್ಲಿ ನಿಂತ್ಬಿಟ್ವಿ ಹಂಗೆ ಮಾತಾಡ್ಕೊತ. ಹೋಗ್ತೀನಿ ಬಾ, ಹೋಗ್ತೀನಿ ರೀ ಗೌಡ್ರ, ಹೋಗ್ತೀನಿ ರೀ ಬಸಪ್ಪನಾರ. ನಡಿಲೇ ಕುಂಡೆ ಹೋಗುನು. ಬರ್ರಿ ಬರ್ರಿ ಗೌಡ್ರಿ ಬರ್ರಿ, ಮಳಿ ಬಾರ್ ಜೋರ್ ಬರಂಗ್ ಬರ್ ಒಳಗ್ರೆ ಬರ್ಕೊಂಡ್ರಿ. ನಡೀಪ ಒಳಗೆ ಹೋಗೋಣ ನಡಿ. ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಈ ಮಳೆಯಾಗ ಇಲ್ಲಿ ನಾವು ಕುಂಟ್ಕೋ ತೋರ್ಸ್ಕೊತ ಹೋಗ್ಲಿ. ಬರ್ತೀನಿ ನಡಿ ನಿಮ್ಮ ಮನೆಗೆ. ಅಕ್ಕ ಮಳಿ ಎಷ್ಟು ಚಂದ ಬಿಟ್ಟೈತಲ್ಲ ಅಕ್ಕ. ಈ ಮಳ್ಯಾಗ ನಂಗೊಂದು ಹಾಡ ಹಾಡ್ಬೇಕನ್ನಾಕತಿ ಅನ್ನಿಸ್ಲಾಕತೈತಿ. ಒಂದು ಹಾಡ ಹಾಡ್ಲಿ ಅಕ್ಕ? ಹಾಡ ಹಾಡ್ತೀಯ? ಯಾವ ಹಾಡ ಹಾಡಕಿ? ಒಟ್ಟು ತಲೆ ಬ್ಯಾನ್ ಬರುವಂಥ ಹಾಡ ಹಾಡಬೇಡ ನೀ. ಹಾಡ್ತಾ ಚಲೋ ಒಂದು ಹಾಡು. ಹಾಂ ಆಯ್ತಾಯ್ತಕ್ಕ, ಸರಿ ಚಲೋ ಒಂದು ಹಾಡ್ತೀನಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಏ ನಿಂದ್ರಸ್ ನಿಂದ್ರಸ್, ಈ ಹಾಡ ಕಿವ್ಯಾಗ ತೂತು ಬೀಳಾತವು. ಮತ್ತು ಇನ್ನೊಂದು ಚಲೋ ಮಾಡಿದಾಣಿ, ಇನ್ಸ್ಟಾಗ್ರಾಮ್ ತೆಗೆದ್ನಂದ್ರೆ ಅದ ಕಿವ್ಯಾಗ ಬೀಳೋದು ಸಾಕಾಯ್ತು ನಂಗೆ. ಹೂವಿನ ಬಾಣದಂತೆ ಹಾಡನ್ನ ಕೆಡಿಸಿಟ್ರು ಇಂಥ ಹಾಡ ಹಾಡಿ. ನನಗಂತೂ ರಿಯಲ್ ಹಾಡನ್ನ ಮರ್ತು ಹೋಗೈತಿ ಈ ಹಾಡ ಕೇಳ್ದಾಗಿಂದ. ಪ್ಲೀಸ್ ಪ್ಲೀಸ್ ಅಕ್ಕ, ನೋನ್ ಹಾಡ ಹಾಡ್ತೀನಿ. ಇವ ಒಳಗೆ ಮಳೆ ಬರತ್ತೆ. ನನಗೇನು ಹಂಚಿನ ಸೊಪ್ಪಣ್ಣ ಕೇಳಿಸ್ಲೇ ಇಲ್ಲ, ಹೊರಗೆ ಮಳೆ ಬರೋದಿದ್ದು. ಏ ಸುಚಿ, ಒಂದಿಟ್ಟ ಮ್ಯಾಲ ಹತ್ತ ಹಂಚಲ ಸರದ ಒಳಗೆಲ್ಲ ಸೂರ್ಲಾತೈತಿ. ಪದ್ಮ ನೀವು ಒಂದಿಟ್ಟ ಹಾಕೈತಿ, ಒಂದಿಟ್ಟ ಮ್ಯಾಲ ಹತ್ತಿರ ಪ್ಲೀಸ್, ಒಂದಿಟ್ಟ ಹತ್ತಿರ ಮ್ಯಾಲ. ಆತ್ರಿ ಹತ್ತನ. ಸೌಕಾಸ್ ಹತ್ತಿರುವ, ಸೌಕಾಸ್ ಮ್ಯಾಲ ಹತ್ತಿರಿ. ಸೌಕಾಸ್ ನಿಮ್ಮ ಅಪ್ಪಂದೆಲ್ಲ ಹಾಳಾಗಿ ಹೋಗತಿ. ಈಟು ಬರಲ್ಲ ಮನೆ ಕಡೆ. ಹಂಚ ಹಾಳಾಗ್ಯವು. ತಿಂಗಳ ಮ್ಯಾಲ ಹತ್ತು ಮಳೆ ಬರೋಕ್ಕಿಂತ ಮೊದಲೇ ಹೇಳೀನಿ. ಮನುಷ್ಯಗೆ ಹುಣಿಯಾಗ ಹೇಳೀನಿ, ಇಟ್ಟ ಅವ್ನು ಹಂಚು ತೆಗೆದು ಹೊಸ ಹಂಚು ಹಾಕಿಸ್ರಿ ಅಂತಂದು. ಎಲ್ಲಿ ನಾನು ಹೇಳಿ ಮಾತು ಕೇಳ್ತಾರೆ, ಸಾಕಾಯ್ತು ಅವ್ರ ಕಲಾಗಂತರು. ನಡೀರಿ ನಡೀರಿ ಗೌಡ್ರಿ ಒಳಗೆ ನಡ್ರಿ. ಬರ್ರಿ ಗೌಡ್ರಿ ಒಳಗೆ ಬರ್ರಿ, ತೋರ್ಸ್ಕೊಂಬಂದ್ರೆ. ಎಲ್ಲಿ ಕೂತಿದ್ದೀರಿ ನೀವು? ಪಟ ಒಳಗೆ ಬರ್ರಿ. ಅಲ್ಲಿ ಮ್ಯಾಲ ಹೆಣ್ಣು ಹುಡುಗರು ಏನು ಮಾಡತ್ತಾವು? ಏನು ಮಾಡಕ್ಕೆ ಹಚ್ಚಿದ್ವ ಚಂದ್ರ? ಅವ್ರನ್ನ ಬಿದ್ದಾರವ ಹುಷಾರ್ಲಿ. ಏನು ಮಾಡಲಿ ಗೌಡ್ರಿ, ನನಗಂತೂ ಸಾಕಾಗೈತಿ ಇವ್ರ ಕಾಲ. ಇವ್ನ ಕಟ್ಕೊಂಡಾಗಿಂದ ನನಗೆ ಏಕುದು ಸಾಕಾಗೈತಿ. ಒಂದು ಈಟ ಹೇಳಿ ಒಂದು ತಿಂಗಳಾಗತ್ತೆ. ಒಂದು ಈಟ ಹಂಚ ಹಳಿಯಾಗ್ಯವು, ಮುರಿದಾವು, ಒಂದು ಈಟ ತೆಗೆದ ಬ್ಯಾರೆವು ಹಾಕ್ರಿ ಆಯ್ತ ಇಂದ. ಇವರು ನನ್ನ ತಲೆ ಬರೀ ಅಂಡು ಕೆಳಗೆ ಹಾಕೊಂಡು ತಿರ್ಗಾಡ್ತಾರೆ. ಮತ್ತೇನು ಮಾಡಲಿ, ನನ್ನ ಹೆಣ್ಮಕ್ಳು ಹೂವು ಸರಿಸಿ ಬರ್ತೀವಿ, ಒಂದು ಮ್ಯಾಲ ಒಂದು ಪತ್ರಗಳೇರ ಹಾಕ್ತೀವಿ ಅಂತಂದು. ಅದಕ್ಕೆ ಸಾವಕಾಶ ಹಾಕ್ರಿ, ನನಗಂತೂ ಏರೋದಾಗಲ್ಲ, ಸೊಂಟು ನುಸ್ತಾವು. ಗೀಟ ಹಾಕ್ರುವ ತಣ್ಣಿ ಹತ್ಯಾರ ಮ್ಯಾಲ. ಎದಕ್ಕೆ ಸುಳ್ಳು ಹೇಳ್ತಿ? ನನಗೆ ಹೇಳಿದಿ ನೀನು? ಈಗ ಹೇಳಾಕತ್ತಿದ್ದಿ? ತಿಂಗಳೇನು ಹೇಳಿದ್ಯಾ? ನಂಗೆ ನೆನಪಿಲ್ಲವ. ಎದಕ್ಕೆ ಸುಳ್ಳು ಮಾತೈತಿ ಗಿಟಿ? ಆತ್ ಬೇ ಯವ್ವ, ಸರ್ಸುದೆಲ್ಲ ಮುಚ್ಚಿಯು ಕೆಳಗೆ ಇಳಿತೀವಿ. ಒಂದಿಟ ನುಚ್ಚಿನ ಹೆಚ್ಚು ಆಯ್ತು. ಪದ್ಮ ಸುಚಿತ ಹಿಂದಲ್ಲಿ ಹಚ್ಚಿ ನೋಡಿ, ಹಂಗ ಸಿಳದ್ ಬರ್ರಿ. ನಿಮ್ಮ ಅಕ್ಕ ಎಲ್ಲಿ ಹೋದ್ಲು? ಬಾ ಕೇಳಕ್ಕಿಗೆ ಹಿಡಿದು ಕೇಳದ. ಅಲ್ಲಿ ಬರಾತಾಳ ಅಕ್ಕ, ಬರಾತ ಅಕ್ಕ. ಬಾತ್ ಬೇ ಜಲ್ದಿ ಬಾ ತೋರ್ಸ್ಕೊಬೇಡ, ನೆಗಡಿಗಿಡ ಬಂದಿತ್ತು. ಬಾ ಬರುವ ಒಳಗೆ ಬರ್ಕೊಂಡ್ರಿ. ಬರ್ರಿ ಒಳಗೆ ನಡ್ರಿ ಗೌಡ್ರ, ಒಳಗೆ ನಡ್ರಿ ಎಲ್ಲಾರು. ಏನ ಅನ್ ಬಸಪ್ಪ ನೀನು? ನಿನ್ನ ಮಕ್ಕಳು ನೋಡಿ ನನಗೆ ಖುಷಿ ಆಯ್ತು ಬಸಪ್ಪ. ಹಂಗೆ ಬೆಳೆಸೀನ್ರಿ ನನ್ನ ಮಕ್ಕಳು, ನಾನು ಹಂಗೆ ಬೆಳೆಸೀನಿ. ನೀ ಬೆಳೆಸ್ತಿಲ್ಲ ಕಿಸುಬಾಯಿ. ಪಾಪ ಅದು ಹೆಣ್ಮಗಳು ಅವೆರಡು ಮಕ್ಕಳು ಕೂಡಿ ಕಟ್ಕೊಂಡು ಎಗುದು ಹೆಚ್ಚಾಗೈತಿ. ನೀವು ಬರೇ ಅವತ್ತು ನೋಡು ಊರಾಗ ತಿರುಗ್ತಿರ್ತಿ. ಇದಕ್ಕೆ ಸುಳ್ಳು ಮಾತಾಡ್ತೀವೋ ಬಸಪ್ಪ? ಹಂಗೆ ಹೇಳ್ರಿ ಗೌಡ್ರೆ ನೀವು ಬಸಪ್ಪ ಅನ್ನೋದು. ಬಾಲೆ ಗುಂಡೆ ಒಳಗೆ ಕುಂಡ್ರು ಬಾ, ಇದಕ್ಕೆ ಮಳೆ ತೋರ್ಸುತ್ತದಿ. ಸ್ವಲ್ಪ ನೆಗಡಿನೂ ಬಂದೈತಿ ಅಕ್ಕು. ಈ ನೋಂದಿ ತೋರ್ಸ್ಕೊಂಡ್ರೆ ಏನಾಕತ್ತ?
ನೋಡ್ಕೊಂಡು ಅಣ್ಣ ಆಮೇಲೆ ಡೆಂಗ್ಯೂ ಏನು ಮಳೆ ಬಂದಂದ್ರೆ ಒಮ್ಮೆ ಅಂತರ ಜಿಗಿತಿ ಮತ್ತು ನಾನು ಅಲ್ಲಿ ಮುಗಲ್ದಾಗ ಇಲ್ಲಿ ಗೌಡ್ರ ಮುಗಲ್ದಾಗ ಕೊಂಡಿರ್ತೀನಿ ನೋಡ್ರಿ. ಏನೋ ಹೇಳಾತಿದ್ದಾರಲ್ಲ, ಹೆಣ್ಮಕ್ಳನ್ನ ಚಲೋ ಬೆಳೆಸಿದಿ ಅಂತ ಅನ್ನತ್ತಿದ್ದಾರಲ್ರಿ ಗೌಡ್ರ. ಇದೆಲ್ಲ ಕ್ರಿಕೆಟ ನಮ್ಮ ಚಂದ್ರ ಅಕ್ಕಗೆ ಹೋಗ್ಬೇಕು, ಚಂದ್ರಕ್ಕೂ ಹೋಗ್ಬೇಕು. ಹಾಂ, ಇವ್ರೇನು ಬಸಪ್ಪ ಕಾಕರು ಬರೀ ಊರಾಗ ತಿರುಗಾಡ್ತಾರೆ. ನಮ್ಮ ಇಬ್ಬರು ತಂಗಿಗಳ್ರಿ, ನಮ್ಮ ಕಾಕು ಹೇಳಿದಂಗೆ ಕೇಳ್ತಾರೆ. ಅವ್ರು ಹಾಕಿದ್ದ ಹಾದಿನ ದಾಟಂಗಿಲ್ಲ ಅವರು. ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂದ್ಬಳಕ್ಕೆ ಅವ್ರು ಇಷ್ಟು ಬಲವಾಗಿ ಗಟ್ಟಿಯಾಗಿದ್ದಾರೆ. ಇದೆಲ್ಲ ನಮ್ಮ ಚಂದ್ರ ಕಳ್ಸಿದ ಸಂಸ್ಕಾರ ರೀ. ಪಾಡ್ ಬಿಡುವ ಚಂದ್ರವ್ವ, ಚಲೋ ಮಾಡಿದ್ವ ಇಂಥ ಮಕ್ಕಳನ್ನ ಹೇಳ್ತು. ಬರೀ ಗಂಡು ಅಂತ ಬೀಳ್ತಾರು. ಇದ್ರ ಮುಂದೆ ಏನು 10 ಮಂದಿ ಗಂಡುಗಳ ಬಗಿದ್ವ. ನೀವು ತಿಳಿದಾರು ನಿಮ್ಮ ಮುಂದೆ ಈ ಮಾತನ್ನ ಆಡಬೇಕು ಆಡಬಾರ್ದು ನಮಗಂತೂ ಗೊತ್ತಾಗಿಲ್ರಿ ಏನಾರ. ಆದ್ರೆ ಒಂದು ಮಾತು ಹೇಳ್ತೀನಿ ರೀ, ನೂಲ ಗಟ್ಟಿತ್ತಂದ್ರೆ ಸೀರೆ ಗಟ್ಟಿ ಇರ್ತೈತೆ ರೀ. ಮತ್ತು ನನ್ನ ಮಕ್ಕಳು ನಾ ಹೆಂಗೆ ನನ್ನ ತವ್ರ ಮನ್ಯಾಗ ಬೆಳೆದೆ ನೀವು ಹಂಗೆ ನನ್ನ ಮಕ್ಕಳನ್ನೂ ಅಷ್ಟು ಗಟ್ಟಿಯಾಗೇ ಮಾಡೀನಿ. ಮುಂದೆ ಹೋದ ಮನೆಗೆ ಅವರು ಗಟ್ಟಿಯಾಗಿ ನಿಂದಿರ್ಬೇಕಲ್ರಿ. ಅಲ್ಲೇ ನನ್ನಂಥ ಗಂಡನ ಗಂಟು ಬಿತ್ತಂದ್ರೆ ಏನು ಮಾಡೋದ್ರಿ? ಅದಕ್ಕೆ ರೀ ಒಂದು ಗಾದೆ ಗೊತ್ತಲ್ರಿ, ತಾಯಿ ಅಂತೆ ಸೀರೆ ಇದು ತಾಯಿ ಅಂತೆ ಮಕ್ಕಳು ಮತ್ತು ನೂಲಿನಂತೆ ಸೀರೆ ಅಂತ. ಅದಕ್ಕೆ ಹಿರಿಯರೇನು ಅಷ್ಟು ತೇಲ್ಲ ಹೇಳಿಲ್ಲ ಅವರು. ಆತಲ್ಪ ಎಷ್ಟು ಮಕ್ಕಳನ್ನ ಹುಗಳಾಕತ್ತಾರ್ರಿ. ಎಲ್ಲಾರು ಕುರಿ ಮುನಿಸ್ಲ ಹಂಚು ನಾನಾ ಸರಿಸ್ತೀನಿ. ಬಸಪ್ಪನ ರೀ, ಮುಂದಿನ ಸಲ ಹಂಚ ಸರ್ಸಾಗ ನನ್ನೊಬ್ಬನ ಕರೀರಿ ಮತ್ತು ಮರಿಬೇಡ್ರಿ.